ನಿಮ್ಮ ಹೆಸರು? ಐ ಆಮ್ ರಿಧಿ. ಎಲ್ಲಿ ಕಸ ಆಯ್ತದ್ರಿ? ಆಲ್ ಪಬ್ಲಿಕ್ ಪ್ಲೇಸಸ್ ಜನರಲಿ. ಪಬ್ಲಿಕ್ ಪ್ಲೇಸಲ್ಲಿ ಓಕೆ ಇರ್ತೀರಿ. ಇದು ಹೆಂಗೆ ಶುರು ಮಾಡಿದ್ರಿ ನೀವು ಫಸ್ಟು? ಅದನ್ನು ಫಸ್ಟು ನೋಡಿ, ಈಗ ನಿಮ್ಮಮ್ಮ ಏನೋ ಮಾಡಿದ್ರು, ಓಕೆ. ಈಗ ನೀವು ಫಸ್ಟ್ ಕಸ ಎತ್ತಬೇಕಾದ್ರೆ ಒಂಥರ ಅಸಹ್ಯ ಅಂತ ಅನಿಸ್ಲಿಲ್ವಾ? ಸೊ ಬಿಕಾಸ್ ಐ ಬಿನ್ ಡೂಯಿಂಗ್ ಇಟ್ ಸಿನ್ಸ್ ಐ ವಾಸ್ 7. ಅದು ಇಟ್ಸ್ ಬಿಕಮ್ ಅ ಹ್ಯಾಬಿಟ್. ಸೊ ನಮ್ಗೆ ಏನೋ ಅದು ಅಯ್ಯೋ ಕಸ ಅಂತೆಲ್ಲ ಏನೋ ಅನ್ಸಲ್ಲ. ಹೆಣ್ಮಕ್ಳು ಮನೇಲಿ ನೋಡಿ ಅವ್ರ ಅಪ್ಪ ಅಮ್ಮ ಹೇಳ್ತಿರ್ತಾರೆ, ನನ್ನ ಮಗಳಪ್ಪ ಒಂದು ಪ್ಲೇಟ್ ಮುಟ್ಟಲ್ಲ, ಒಂದು ಕಸ ಕ್ಲೀನ್ ಮಾಡಲ್ಲ, ಅಷ್ಟು ಚೆನ್ನಾಗಿದೆ. ಆಪೋಸ್ ಅವ್ರ ಅಪ್ಪ ಅಮ್ಮಂದ್ರೆ ಹೇಳ್ಬಿಡ್ತಾರೆ, ಕಸ ಮುಟ್ಟಂಗಿಲ್ಲ, ಕಸ ಮುಟ್ಟಬಾರ್ದು ಅನ್ನೋ ಥರ. ನೀವು ಇಡೀ ಊರು ದೂರದೆಲ್ಲ ಎತ್ತುತ್ತೀರಲ್ಲ, ಹೆಂಗೆ ನಿಮ್ಮ ಮನಸ್ಸಿಗೆ ಹೆಂಗೆ ಬಂತು? ಅದು ಇಟ್ಸ್ ಬಿನ್ ಅ ಮೆಂಟಾಲಿಟಿ ಅಲ್ವಾ. ಲೈಕ್ ಇಫ್ ಯು ಸ್ಟಾರ್ಟ್ ಅಟ್ ಅ ವೆರಿ ಯಂಗ್ ಏಜ್ ಅನ್ಕೊಂಡ ನಾನು ಡ್ಯೂಟಿ ಅಂತ ಅನ್ಕೊಂಡ್ರೆ ಇದು ಇಟ್ಸ್ ಬಿಕಮ್ ಇನ್ಗ್ರೇನ್ಡ್. ಸೊ ಇಟ್ಸ್ ನಾಟ್ ಸಮಥಿಂಗ್ ದಟ್ ಐ ವ್ಯೂ ಸೆಪರೇಟ್ಲಿ ದಟ್ ಇದು ಮಾಡಬೇಕಾ ಅಂತ ಇಲ್ಲ. ಇದು ಬಿಕಾಸ್ ಲೈಕ್ ಅಟ್ 7 years ಯಾರಿಗೂ ಅಷ್ಟು ಮನಸ್ಸಲ್ಲಿ ಲೈಕ್ ಯು ವಾಂಟ್ ಥಿಂಕ್ ಇದು ಕಸನ ಇದೆ, ಓಕೆ ಅಮ್ಮ ಹೇಳ್ತಾ ಇದ್ದಾರೆ ಮಾಡಬೇಕು, ನಾವು ಮಾಡ್ತೀವಿ ಅಂತ. ಅದು ಇಟ್ಸ್ ಬಿಕಮ್ ಅ ರುಟೀನ್. ನಾವು ಯುವರ್ ಲೈಕ್ ಟೇಕ್ ಇಟ್ಸ್ ಗುಡ್ ಫಾರ್ ದ ಎನ್ವೈರ್ಮೆಂಟ್, ಮಾಡೋಣ, ಗುಡ್ ಫಾರ್ ದಿ ಅರ್ತ್ ಥರ. ಸೊ ಆ ಎಜುಕೇಟ್ ಫಸ್ಟ್ ಮನೇಲಿ ಮಾಡಿದ್ರು ನಿಮಗೆ. ಶಾಲೆ ಎಜುಕೇಷನ್ಗಿಂತ ಅಮ್ಮ ಕೊಟ್ಟದ್ದು ಎಜುಕೇಷನ್ಸ್ ಇವತ್ತು ನೀವು ಫ್ರೆಂಡ್ಸ್ ಆ್ಯಕ್ಚುಲಿ ಹ್ಯಾವ್ ದೇ ರಿಯಲಿ ಲೈಕ್ ಇಟ್. ಮೈ ಫ್ರೆಂಡ್ಸ್, our generation at least, everyone really appreciates, wow you go for vlogging, one time call us also ಅಂತ. ಅಲ್ಲ, ಅವರು ನಿಮ್ಮ ಜೊತೆ ಜಾಯ್ನ್ ಆಗ್ತಾರೆ ಇವಾಗ? ಜಾಯ್ನ್ ಆಗ್ತಾರೆ, ಬರ್ತಾರೆ. ಆರಂಭ ನೀವೇ ಮಾಡಿದ್ದು? ಹೌದು. ಎಸ್, ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು ಫೋಟೋ. ಸೊ ಇವಾಗ ಇಫ್ ವಿ ಗೋ ಔಟ್ ಸಮ್ವೇರ್ ಟು ಈಟ್ ಅದರ, ಸೊ ವಿಲ್ ಗೋ ಅಲ್ವಾ, ಫಸ್ಟ್ ನಾನು ಚೆಕ್ ಮಾಡೋದು ಅವ್ರ ಹತ್ರ ಪ್ಲಾಸ್ಟಿಕ್ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಜನರಲಿ ನನ್ನ ಹತ್ರ ಒಂದು ಡಬ್ಬ ಇರುತ್ತೆ, ಅದರಲ್ಲಿ ಒಂದು ಸ್ಪೂನ್, ಕಪ್ಪು, ಇದು ಒಂದು ಸ್ಟ್ರಾ, ಇದಂದರೆ ಒಂದು ಚಿಕ್ಕ ಲೋಟ ಥರ ಇಟ್ಟಿದ್ದೀನಿ. ಇಟ್ಸ್ ಲೈಕ್ ಒಂದು ಸ್ಪೈಸ್ ಬಾಕ್ಸ್ ಇದೆ ಅಲ್ಲ, ಆ ಥರ. ಹೌದು, ಅದು ಒಳಗಡೆ ಇರುತ್ತೆ. ಸೊ ಅವಾಗ ಇಟ್ ಕ್ಯಾನ್ ಬಿ 2 sharing ಥರ. ಸೊ ಅದು ಓಪನ್ ಆಗಿದ್ರೆ ಒಂದು ಪ್ಲೇಟ್ ಇದ್ದಲ್ಲಿ, ಒಂದು ಪ್ಲೇಟ್ ಇದ್ದಲ್ಲಿ, ಆ ಥರ ಇರುತ್ತೆ. ಸೊ ವಿ ಶೇರ್. So they see my constant effort of reducing, so they also, so we call up places. ಏನಪ್ಪ ಈ ತರದ ಬಾಕ್ಸ್ ತಂದಿದೆ ಅಂದಾಗ ನೀವು ಹೇಳಕ್ಕೆ ಶುರು ಮಾಡಿದ್ರಿ? ಹೌದು. ಲೈಕ್ ವಿ ವೆಂಟ್ ಫಾರ್ ಅ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫ್ರಮ್ ಅವರ್ ಆಫೀಸ್. ಅಲ್ಲಿ ಅವ್ರು ಚಾರ್ಟ್ಸ್ ಕೊಟ್ಟಿದ್ರು, ಆದರೆ ಪೇಪರ್ ಕಪ್ಪಲ್ಲಿ ಕೊಟ್ಟಿದ್ರು. ಸೊ ನಾನು ನನ್ನ ಡಬ್ಬ ತೊಗೊಂಡು ಬಂದೆ. ಅವರೆಲ್ಲರೂ ವಾವ್, ಹೌ ಕಮ್ ಯು ಬಾಟ್ ಎ ಡಬ್ಬ, ನಾನು ಇದನ್ನು ಐ ಡಿಂಟ್ ಇವನ್ ಥಿಂಕ್ ಅಬೌಟ್ ದಿಸ್ ಅಂತ. ಸೊ ಫಸ್ಟ್ ದೇ ರಿಯಲೈಸ್ ದಟ್ ದೇ ಕ್ಯಾನ್ ಡೂ ಸಮಥಿಂಗ್, ದೆನ್ ದೇ ದೆಮ್ಸೆಲ್ವ್ಸ್ ಚೇಂಜ್. ಹೌದಾ? ಈಗ ಅವರು ಕೂಡ ಬಾಕ್ಸ್ ತರಕ್ಕೆ ಶುರು ಮಾಡಿದ್ರ? ಹೌದು. ಸೂಪರ್. ನಾವು ಅಲ್ಲಿ ಒಳಗಡೆ ಕೂತಿದಾಗ ನೀವು ಬಾಟ್ಲ್ ನೀರು ಕುಡಿಬೇಕು ಅಂತ ನೀವು ಕೇಳಿದ್ರೆ ಫಸ್ಟ್ ಅವೇರ್ನೆಸ್ ಅದು. ಎಲ್ಲೇ ಹೋದ್ರು ಹೀಗೆನಾ? ಹೌದು, ಎಲ್ಲೇ ಹೋದ್ರು. sometimes I don't eat just because they serve, like ಇವಾಗ ಕಾರ್ನರ್ ಹೌಸಲ್ಲಿ they given a ಇದು I love ice creams, ಆದರೆ they give it in a paper cup ಅಲ್ವಾ, ಅದಕ್ಕೆ ನಾನು ಅಲ್ಲಿ ತಿನ್ನಲ್ಲ. ಇಲ್ಲಾಂದರೆ I take my own ಡಬ್ಬ and go. ಐಸ್ ಕ್ರೀಮು ಕೂಡ ಅವಾಗ ನೀವು ಈಗ ಹೆಣ್ಮಕ್ಳಿಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅಲ್ವಾ? ಸೊ ನಿಮ್ಗೂ ಇಷ್ಟನಾ? ಎಸ್, ಇವಾಗಲೂ ಐ ಜಸ್ಟ್ ವೆಂಟ್ ಅಂಡ್ ಬಾಟ್ 1 kg, ಐ ಮೀನ್ 1 liter ಐಸ್ ಕ್ರೀಮ್ ಮನೆ ಇಟ್ಟಿರ್ತೀರಿ. ಓಕೆ, ಐಸ್ ಕ್ರೀಮ್ ಕೊಡಬೇಕಾದ್ರೆ ಪೇಪರ್ಸು, ಪ್ಲಾಸ್ಟಿಕ್ ಈ ಥರದ್ದೆಲ್ಲ ಕೊಡ್ತಾರಲ್ಲ, ಏನು ಮಾಡ್ತೀರಾ? ಸೊ ಜನರಲಿ ಇದರ ಐ ಆಸ್ಕ್ ದೆಮ್ ಫಾರ್ ಅ ಕೋನ್. ಸೊ ಇವನ್ ಇಫ್ ಹ್ಯಾವ್ ಟು ಪೇ 30 rupees ಎಕ್ಸ್ಟ್ರಾ ಪರವಾಗಿಲ್ಲ ಅಂತ ಒಂದು ಕೋನ್ ತಗೋತೀನಿ. ಕೋನ್? ಪ್ಲಸ್ ಅದು ಟಿಶ್ಯೂ ಇಲ್ಲ, ಐ ಯೂಸ್ ಮೈ ಓನ್ ಕರ್ಚೀಫ್. ಸೊ ಐ ಆಲ್ವೇಸ್ ಹ್ಯಾವ್ 2 ಕರ್ಚೀಫ್. ಸೊ ಅದರಲ್ಲಿ ರ್ಯಾಪ್ ಮಾಡ್ಕೊಂಡು ಐ ಈಟ್ ಇಟ್. ಇಲ್ಲಾಂದರೆ ದ ಮೆನಿ ಟೈಮ್ಸ್ ಐ ಹ್ಯಾವ್ ನಾಟ್ ಈಟನ್, ಮೈ ಫ್ರೆಂಡ್ಸ್ ವಿಲ್ ಸಿಟ್ ಅಂಡ್ ಈಟ್, ಬಟ್ ನಾನು ತಿನ್ನಲ್ಲ, ಮುಟ್ಟಲ್ಲ ಅದು, ಯಾಕಂದರೆ ಅದು ಪೇಪರ್ ಕಪ್ಪಲ್ಲಿ ಇದೆ ಅಂತ. ಸೂಪರ್. ಸೊ ಬ್ಯೂಟಿಫುಲ್ ಹುಡುಗಿ ಜೊತೆ ಬ್ಯೂಟಿಫುಲ್ ಈವ್ನಿಂಗಲ್ಲಿ ಬ್ಯೂಟಿಫುಲ್ ಆದಂಥ ಕಾನ್ಸೆಪ್ಟ್. ಸೊ ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತದೆ. ಇವತ್ತು ಕಾಲೇಜ್ಗೆ ಹೋಗಿ ಹುಡುಗಿ ಪ್ರತಿ ವೀಕೆಂಡ್ ಬಂತು ಅಂದರೆ ಕಸ ಹಾಯಕ್ಕೆ ಹೋಗ್ತಾಳೆ. ಸೊ ನಮ್ಮ ಭೂಮಿ, ನಮ್ಮ ಪರಿಸರ, ನಮ್ಮ ಗಾಳಿ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ನೀನು ಮಾಡೋರು ಅದಕ್ಕಿಂತ ನಾನು ಮಾಡ್ತಾಯಿದ್ದೀನಿ, ಸೊ ಬೇಕಾದ್ರೆ ಜಾಯ್ನ್ ಆಗು, ಇಲ್ಲಾಂದರೆ ಕಸ ಹಾಕೋದು ಬೇಡ ಅಂದರೆ ಅವೇರ್ನೆಸ್ ತಗೋ ಅಂತ ಹೇಳುವಂಥ ರಿದ್ದಿ ಹುಡುಗಿ. ತಾಯಿನೂ ಕೂಡ ಅದೇ ಕ್ಯಾರೆಕ್ಟ್ರು. ಸೊ ತಾಯಿಯಿಂದ ಮಗಳು ಕೂಡ ಬಂತು, ಒಳ್ಳೆಯ ಶಿಕ್ಷಣ ಕೂಡ ಅವರು ಕಲಿಸಿದ್ರು. ಇವಾಗ ನೀವು ಎಲ್ಲೆಲ್ಲಿ ಈ ಕೆಲಸವನ್ನು ಮಾಡ್ತಿದ್ದೀರಿ? ನಾವಾಗಲೇ ಕೇಳ್ತಾ ಇದ್ದೆ. ಸೊ ವಿ ಹ್ಯಾವ್ ಡನ್ ಇಟ್ ಇನ್ ಸ್ಕೂಲ್ ಗ್ರೌಂಡ್ಸ್, ಇಲ್ಲಿ ಶಾಲಿನಿ ಗ್ರೌಂಡ್ಸ್, MES ಗ್ರೌಂಡು, ಇಲ್ಲಾಂದರೆ ವಿ ಹ್ಯಾವ್ ಗಾನ್ ಟು ಲಾಲ್ಬಾಗ್ ಆಲ್ಸೋ, ಇಲ್ಲಾಂದರೆ ಪಾರ್ಕು. ವಿ ಹ್ಯಾವ್ ಆಲ್ಸೋ ಡನ್ ಇಟ್ ಇನ್ ಇದು ಒಂದು ಟೆಂಪಲ್ ಎಲ್ಲ ಹೋಗಿ ಮಾಡಿದ್ದೀವಿ. ಇಲ್ಲಿ ಬನಶಂಕರಿ ಟೆಂಪಲ್ ವಿ ಹ್ಯಾವ್ ಎನ್ಶೋರ್ಡ್ ಇಟ್ಸ್ ಬಿಕಮ್ ಪ್ಲಾಸ್ಟಿಕ್ ಫ್ರೀ. ಹೌದಾ? ಈಗಲೂ ನೌ ಇಟ್ಸ್ ಪ್ಲಾಸ್ಟಿಕ್ ಫ್ರೀ. ಹೌದಾ? ಹಾಂ. ಸೊ ಎಲ್ಲ ವೇಸ್ಟ್ ಶುರು ಆಗಿದೆ ಹಂಗೆ ಅವೇರ್ನೆಸ್? ನೀವು ಎಲ್ಲ ನಾವೆಲ್ಲ ಸೊ ದಿಸ್ ಅವೇರ್ನೆಸ್ ಶುರು ಮಾಡಿದ್ರಿ? ಹಾಂ, ನಮ್ಮ ಗ್ರೂಪ್ ಜೊತೆ ಒಂದೊಂದು ಲೈಕ್ SGK ಸ್ವಚ್ಛಗಳ ಕಲಿಕಾ ಕೇಂದ್ರ ಅವ್ರು ಆ್ಯಂಡ್ SWMRT ಅವ್ರು ಸೇರಿಸಿ ದೇ ಹ್ಯಾವ್ ಎನ್ಶೋರ್ಡ್ ದಟ್ ಬನಶಂಕರಿ ಬಿಕಮ್ಸ್ ಪ್ಲಾಸ್ಟಿಕ್ ಫ್ರೀ, ಬನಶಂಕರಿ ಟೆಂಪಲ್. ಏನು ಓದ್ತಾ ಇರೋದು ನೀವು? ಸೊ ಐ ಆಮ್ ಡೂಯಿಂಗ್ ಮೈ CA. ಇವಾಗಲೇ BCom ಎಕ್ಸಾಮ್ 3rd year ಲೈಕ್ ಫೈನಲ್ ಎಕ್ಸಾಮ್ ಕೊಟ್ಬಿಟ್ಟು ಬಂದಿದ್ದೀನಿ. ಓಕೆ. ಈಗ ಇದೆಲ್ಲ ಓದ್ತಾ ಇದ್ರೆ ಇದಕ್ಕೇನು ಬಂತಂದ್ರೆ ಹೊರಗಡೆ ಹೋಗ್ಬೇಕು ಅಂತ ಅನ್ಸಲ್ವಾ? ಎಲ್ಲರೂ ಕಸ ಬಿದ್ದಿದ್ದೆಲ್ಲ ಹೋಗ್ಬಿಡೋಣ ಅಂತ ಅನ್ಸುತ್ತಲ್ಲ, ಅನ್ಸಲ್ಲ ನಿಮಗೆ? ಇಲ್ಲ, ಇದು ಮಾರ್ನಿಂಗ್ ಅರ್ಲಿ ಮಾರ್ನಿಂಗಲ್ಲಿ ನಮ್ಮ ಜನ್ರೇಷನಲ್ಲಿ ಮೋಸ್ಟ್ಲಿ ವಿ ಡೋಂಟ್ ಗೆಟ್ ಅಪ್ ಅರ್ಲಿ.
ಸೊ ಬೈ ದ ಟೈಮ್ ಪೀಪಲ್ ಆರ್ ಅಪ್, ನಂದು ಕಸ ಕ್ಲೀನಿಂಗ್ ಇಸ್ ಡನ್. ಸೊ ಅದು ಸ್ವಲ್ಪ ಫುಲ್ಫಿಲ್ಲಿಂಗ್ ಆಗಿರುತ್ತೆ. ಆದಮೇಲೆ ಈವ್ನಿಂಗಲ್ಲಿ ವಿ ಗೋ ಔಟ್ ಫಾರ್ ಸೇ ಡಿನ್ನರ್, ಇಲ್ಲಾಂದರೆ ವಿ ಗೋ ಟು ಪ್ಲೇ ಬ್ಯಾಡ್ಮಿಂಟನ್, ಸ್ಪೋರ್ಟ್ಸ್ ಆ ಥರದ್ದು ಏನಾದ್ರು ಮಾಡ್ತೀವಿ. ಓಕೆ, ಸಖತ್ ವೇಸ್ಟ್ ಫೇಲ್ ಹುಡುಗಿ, ಅವಳ ಜೊತೆ ಬ್ಯೂಟಿಫುಲ್ ಆದಂಥ ಕಾನ್ಸೆಪ್ಟ್ ಏನಂದರೆ, ನಾವು ಎಜುಕೇಟೆಡ್ ಏನು ಮಾಡ್ತೀವಿ ಅಂದರೆ, ಅಯ್ಯೋ ಅವನಿದನ್ನೆಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಕಸನ ಬಿಸಾಕ್ಬಿಟ್ಟು ಹೋಗ್ತೀವಿ. ಬಟ್ ಆದರೆ ನಮ್ಮ ಜವಾಬ್ದಾರಿ, ನನ್ನ ಭೂಮಿನ ಉಳಿಸೋದು, ನನ್ನ ನೀರನ್ನು ಉಳಿಸೋದು ನನ್ನ ಜವಾಬ್ದಾರಿ ಅಂತ ಇವತ್ತು ಆ ತಾಯಿ ಮಗಳು ಜೊತೆಗೆ ಒಂದಷ್ಟು ಜನ ಸ್ನೇಹಿತರು ಸೇರಿಕೊಂಡು ಈ ಭೂಮಿನ ಶುಚಿ ಮಾಡುವಂಥ ಕೆಲಸ. ಅವಾಗ ಟು ಇನ್ಸೆಂಟಿವೈಸ್ ಪೀಪಲ್ ಟು ಕಮ್, ವಿ ಬಾಟ್ 5 kgs ಆಫ್ ಟೊಮೆಟೋಸ್ ಆ್ಯಂಡ್ ವಿ ಗೇವ್ ಟೊಮೆಟೋಸ್ ಟು ಪೀಪಲ್ ಹೂ ಕೇಮ್ ಅಂಡ್ ಸೊ ಈ ಥರ ಎಲ್ಲ ನಾವು ಮಾಡಿದ್ವಿ. ಇನ್ನೋವೇಟಿವ್ ಆಗಿ ಸ್ವಲ್ಪ ಟು ಗೆಟ್ ಮೋರ್ ಪೀಪಲ್. ಪ್ರತಿಯೊಂದು ಸಾಧನೆ, ಪ್ರತಿಯೊಂದು ಕೂಡ ಆರಂಭ ಆಗೋದು ಸಿಂಗಲಿಂದ. ಒಂದು ಬೆಟ್ಟ ಹಸ್ಬೇಕಾದ್ರೂ ಕೂಡ ಒಂದು ಕಲ್ಲಿಂದ ಶುರು ಆಗುತ್ತೆ, ಸ್ಟೆಪ್ಸಿಂದ ಆರಂಭ ಮಾಡಿದ್ರಿ. ತಾಯಿ, ಮಗಳಿಗೆ, ತಂದೆಗೆ ಮತ್ತು ರಾಹುಲ್ಗೆಲ್ಲೂ ಕೂಡ ಥ್ಯಾಂಕ್ಸನ್ನು ಹೇಳ್ತೀನಿ. ಇಷ್ಟು ದೊಡ್ಡ ಜವಾಬ್ದಾರಿನ ಅಂದರೆ ಈ ಪರಿಸರ ಉಳಿಸೋ ಜವಾಬ್ದಾರಿ ತೊಗೊಂಡಿದ್ದಲ್ಲ, ರಿವೆಲೆ ಹ್ಯಾಟ್ಸ್ ಆಫ್. ಇದು ರೈಟ್ ನ್ಯೂಸ್.